ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೊಂದು ಪ್ರೆಗ್ನೆನ್ಸಿ ಆಸನ ಹೇಳ್ಕೊಡ್ತೀನಿ. ಇದು ತುಂಬ ಸರಳ, ಬಟ್ ಸ್ವಲ್ಪ ಸ್ಟ್ರೆಚ್ ಮಾಡಬೇಕು. ನಿಮಗೆ ಕಂಫರ್ಟಬಲ್ ಇದ್ರೆ ಅಷ್ಟೇ ಮಾಡಿ, ನಿಮಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಅಡ್ವಾನ್ಸ್ಡ್ ಮತ್ತು ಬೇಸಿಕ್ ಪೋರ್ಷನ್ ಎರಡೂ ಹೇಳ್ಕೊಡ್ತೀನಿ, ಪೋಶ್ಚರ್. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವೀರಭದ್ರಾಸನ ನಿಮಗೆ ಗೊತ್ತೇ ಇರ್ಬೋದು. ಸೊ ವೀರಭದ್ರಾಸನ 1, 2, 3 ಸೀರೀಸ್ ಇದೆ. ಸೊ ಇದನ್ನು ನಿಮಗೆ ಈಸಿಯಾಗಿರೋದನ್ನು ಮಾತ್ರ ನಾನು ಮಾಡ್ತೀನಿ. ಹೇಗೆ ಮಾಡೋದು? ಮೊದಲು ಕಂಫರ್ಟಬಲ್ ಆಗಿರೋ ಜಾಗದಲ್ಲಿ ನಿಂತ್ಕೊಳ್ಳಿ. ಮ್ಯಾಟ್ ಏನಾದರೂ ಜಾರ್ತಿದ್ರೆ ಮ್ಯಾಟ್ ಯೂಸ್ ಮಾಡಬೇಡಿ, ಯಾಕಂದರೆ ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಮ್ಯಾಟ್ ಗ್ರಿಪ್ ಆಗಿದ್ದರೆ ಮಾತ್ರ ಯೂಸ್ ಮಾಡಿ, ಇಲ್ಲಾಂದರೆ ನೀವು ಆರಾಮಾಗಿ ನೆಲದ ಮೇಲೇ ಮಾಡ್ಬೋದು. ಸೊ ನಾನು ಏನು ಮಾಡ್ತೀನಿ, ನಾನು ಬಲಗಾಲನ್ನು ಮುಂದೆ ತೊಗೊಂಬರ್ತೀನಿ, ಎಡಗಾಲು ಹಿಂದೆ ಇದೆ. ನಾನು ಎಡಗಾಲನ್ನು ನಾನು ಗ್ರಿಪ್ಗೋಸ್ಕರ ನಾನು ಅಲೈನ್ ಮಾಡ್ಕೋತೀನಿ, ನನಗೆ ಹೆಂಗೆ ಬೇಕು ಹಾಗೆ. ಸೊ ನಿಧಾನವಾಗಿ ನನ್ನ ರೈಟ್ ಲೆಗ್ಗನ್ನು ಬೆಂಡ್ ಮಾಡಿಬಿಟ್ಟು ಹಿಪ್ಪನ್ನು ಬೆಂಡ್ ಮಾಡಿ. ಎಷ್ಟಾಗುತ್ತೋ ಅಷ್ಟು. ನಿಮ್ಮ ಕೈ ಲಿಫ್ಟ್ ಮಾಡೋಕ್ಕಾದರೆ ಓಕೆ, ಮಾಡೋಕ್ಕಾಗಲಿಲ್ಲ ಅಂದರೆ ಇಷ್ಟೇ ಮೂವ್ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಪೆಲ್ವಿಕ್ ರೀಜನ್ ಓಪನ್ ಆಗುತ್ತೆ. ಕೀಪ್ ಬ್ರೀದಿಂಗ್. ರಿಲ್ಯಾಕ್ಸ್. ನಿಧಾನವಾಗಿ ಬನ್ನಿ, ಕಾಲು ರಿಲ್ಯಾಕ್ಸ್ ಮಾಡಿ, ಕೈನ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ಸೊ ಇವಾಗ ನಾನು ಸೇಮ್ ವೇ ಅಪೋಸಿಟ್ ಡೈರೆಕ್ಷನಲ್ಲಿ ಮಾಡ್ತೀನಿ. ನಾನು ಲೆಫ್ಟ್ ಲೆಗ್ಗನ್ನು ಮುಂದೆ ತೊಗೊಂಬರ್ತೀನಿ, ರೈಟ್ ಲೆಗ್ ಹಿಂದೆ ಇರುತ್ತೆ. ನಾನು ನನ್ನ ಲೆಫ್ಟ್ ಲೆಗ್ಗನ್ನು ಬೆಂಡ್ ಮಾಡ್ತೀನಿ. ನಿಧಾನವಾಗಿ ಹಿಪ್ಪನ್ನು ಎಷ್ಟಾಗುತ್ತೋ ಅಷ್ಟು ಮೂವ್ ಮಾಡಿ. ಕೀಪ್ ಬ್ರೀದಿಂಗ್. ರಿಲ್ಯಾಕ್ಸ್. ಪೊಸಿಷನಿಗೆ ಬನ್ನಿ. ಏನಾಗುತ್ತೆ ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಅಂದರೆ, ನೀವು ಯಾವಾಗ ಲಾಂಚ್ ಮಾಡ್ತಿರಲ್ಲ, ಸೊ ನಿಮ್ಮ ಪೆಲ್ವಿಕ್ ರೀಜನ್ ಕಂಪ್ಲೀಟಾಗಿ ಓಪನ್ ಅಪ್ ಆಗುತ್ತೆ. ಎಷ್ಟು ಪೆಲ್ವಿಕ್ ಓಪನ್ ಆಗುತ್ತಲ್ಲ ಅಷ್ಟು ನಿಮಗೆ ಚೈಲ್ಡ್ ಬರ್ತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ನಾವು ವೇರಿಯೇಷನ್ಸ್ ಕೂಡ ಇದೆ. ಸೊ ನಾನಿವಾಗ ವೀರಭದ್ರಾಸನ 2 ಹೇಳಿದೆ. 1 ಈಸ್ ಲೈಕ್ ಈಸಿ. ಇದೇ ಥರ ನಾವು ಕೈ ಬೆಂಡ್ ಮಾಡೋದನ್ನು ಈ ಥರ ಸ್ಟ್ರೈಟ್ ಮಾಡಿದರೆ ಇದು ವೀರಭದ್ರಾಸನ 1. ಸೊ ಇದನ್ನು ನೀವು ಎರಡೂ ಕಡೆ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಜಸ್ಟ್ ಕೈ ಸ್ಟ್ರೈಟ್ ಇರಬೇಕು, ಕಾಲು ಬೆಂಡ್ ಇರಬೇಕು. ರಿಲ್ಯಾಕ್ಸ್. ಸೊ ಏನು ವೀರಭದ್ರಾಸನ 3 ಪ್ರಾಕ್ಟೀಸ್ ಮಾಡಲ್ಲ, ಯಾಕಂದರೆ ಅದಕ್ಕೆ ಜಾಸ್ತಿ ಬ್ಯಾಲೆನ್ಸ್ ಬೇಕು. ಸೊ ನೀವು ಏನಾಗುತ್ತೆ ಈ ಆಸನ ಪ್ರಾಕ್ಟೀಸ್ ಮಾಡೋದ್ರಿಂದ ಅಂದರೆ, ನಿಮ್ಮ ಪೆಲ್ವಿಕ್ ರೀಜನ್ ಓಪನ್ ಅಪ್ ಆಗುತ್ತೆ, ಹಾಗೂ ನಿಮ್ಮ ಚೈಲ್ಡ್ ಬರ್ತ್ಗೆ, ವೆಜಿನಲ್ ಬರ್ತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಬ್ಯಾಲೆನ್ಸ್ ಹಾಗೂ ನಿಮ್ಮ ಹಿಪ್ ರೀಜನ್, ನಿಮ್ಮ ಥೈ ರೀಜನ್, ಇನ್ನರ್ ಥೈ ರೀಜನ್ ಎಲ್ಲದಕ್ಕೂ ಕೂಡ ಮಸಾಜ್ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಕಾಲಲ್ಲೂ ಕೂಡ ಇಂಪ್ರೂವ್ ಆಗುತ್ತೆ. ಸ್ವೆಲ್ಲಿಂಗ್ ಎಲ್ಲ ಅವಾಯ್ಡ್ ಮಾಡ್ಬೋದು. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಬಟ್ ಯಾರು ಪ್ರಾಕ್ಟೀಸ್ ಮಾಡಬಾರ್ದು ಅಂದರೆ, ಯಾರಿಗೆ ಡಾಕ್ಟರ್ ರೆಕಮೆಂಡ್ ಮಾಡಿರ್ತಾರಲ್ಲ, ನೀವು ಪ್ರಾಕ್ಟೀಸ್ ಮಾಡಬೇಡಿ, ಕೆಳಗಡೆ ಕೂತ್ಕೋಬೇಡಿ, ಯೋಗ ಪ್ರಾಕ್ಟೀಸ್ ಮಾಡಬೇಡಿ ಅಂತ ಹೇಳಿರ್ತಾರೆ ಫಸ್ಟ್ ಟ್ರೈಮಿಸ್ಟ್ರಲ್ಲಿ. ಸೊ ಪ್ರಾಕ್ಟೀಸ್ ಮಾಡಬೇಡಿ. ಹಾಗೂ ನಾವು ಯಾರಿಗೂ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಮಾಡೋದನ್ನು ರೆಕಮೆಂಡ್ ಮಾಡೋದಿಲ್ಲ. ಯಾರಾದರೂ ಯೋಗ ಇನ್ಸ್ಟ್ರಕ್ಟರ್, ಯೋಗ ಟೀಚರ್ ಇದ್ದರೆ ಅವ್ರ ಗೈಡೆನ್ಸಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.